ಕೇವಲ 166 ರೂಪಾಯಿಗೆ ಈ 3 ನೈಫ್ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ನಂಬೋದಕ್ಕೆ ಅಸಾಧ್ಯ ಅಂತ ಅನಿಸ್ತು. ಹೀಗಾಗಿ ತರಿಸೇ ಬಿಟ್ಟಿದ್ದೀನಿ. ರಿಯಾಲಿಟಿನ ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ. ಸೊ ನೋಡೇ ಬಿಡೋಣ ಇದು ರಿಯಾಲಿಟಿ ಏನು ಅಂತ. ಸೊ ಈ ಒಂದು ಪ್ರಾಡಕ್ಟ್ ರಿಸೀವ್ ಆಗಿದೆ. 166 ರೂಪಾಯಿಗೆ ಇದನ್ನ ನಾನು ಪರ್ಚೇಸ್ ಮಾಡಿರೋದು. 2 ಸೆಟ್ ಅನ್ನ ಬೈ ಮಾಡಿದ್ದೀನಿ, ನನಗೆ ಮತ್ತೆ ನಮ್ಮ ರಿಲೇಟಿವ್ ಒಬ್ರಿಗೆ. ಸೊ ಚೆನ್ನಾಗಿದ್ರೆ ಇಟ್ಕೊಳ್ಳೋದು, ಇಲ್ಲ ಅಂತಂದ್ರೆ ವಾಪಸ್ ಹಾಕೋದು ಅಷ್ಟೇನೆ. ಸೊ ನೋಡೋಣ ಚೆನ್ನಾಗಿದೆಯಾ ಇಲ್ಲೋ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ. ಓಕೆ, ಓಕೆ ಪ್ಯಾಕೇಜಿಂಗ್ ತಕ್ಕ ಮಟ್ಟಿಗೆ ಓಕೆ ಇದೆ. ಪ್ಯಾಕೇಜಿಂಗ್ ಮುಖ್ಯ ಅಲ್ಲ ನಮಗೆ, ಇವಾಗ ಒಳಗಡೆ ಇರೋ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಸೊ ಅದು ಮುಖ್ಯ. ಓಕೆ, ರಿಸೀವ್ ಆಗಿದೆ ಪ್ರಾಡಕ್ಟು. 2 ಸೆಟ್ ಹಾಕಿದ್ದೆ ನಾನು, 2 ಸೆಟ್ ಬಂದಿದ್ಯಾ ಅದನ್ನ ನೋಡ್ಬೇಕು ಮೊದಲು. ಓಕೆ, 1 ಸೆಟ್ಟು, ಆಮೇಲೆ ಇನ್ನೊಂದು 3 ಇದೆಯಾ ಐಟಮು? ಎಸ್, 3 ಐಟಮ್ ಇದೆ. ಒಂದನ್ನ ಪಕ್ಕದಲ್ಲಿ ಇಡ್ತೀನಿ, ಯಾಕಂತಂದ್ರೆ ಸೇಮ್ ಸೆಟ್ ಅಲ್ವಾ, ಮತ್ತು ಅದನ್ನೇ ಇನ್ನೊಂದ್ಸಲ ನೋಡೋದು. ಸೊ ಹೀಗಾಗಿ ಓಕೆ 3 ನೈಪ್ ಇದಾವೆ ಇದರಲ್ಲಿ. ಅವ್ರು ಹೇಳ್ದಂಗೆ 3 ಇದೆ. ಒಂದು ಓಕೆ ಇಲ್ಲೊಂದು ಸ್ವಲ್ಪ ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದು. ನನ್ಗೆ ಸಖತ್ ಇಷ್ಟ ಆಗಿದ್ದು ಇದು ನೋಡಿ, ಕವರನ್ನು ಹಾಕಿಕೊಟ್ಟು ಕಳಿಸಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್, ಸೇಫ್ಟಿ, ಒಳ್ಳೆ ಸೇಫ್ಟಿನ ಕೂಡ ಮಾಡಿ ಕಳಿಸಿದ್ದಾರೆ. ಓಹೋ ಮಸ್ತಾಗಿದೆ, ಬಂಗಡೆ ಕಟ್ ಮಾಡೋದಕ್ಕೆ ಮಸ್ತಾಗಿದೆ ಅಲ್ವಾ? ಹೌದು. ಓಕೆ ಇದನ್ನ ಓಕೆ ಎಲ್ಲದೂ ಕೂಡ ಸೂಪರ್ಬ್ ಆಗಿದೆ, ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ ಗುರು. ಓಕೆ ಯೂಸ್ ಮಾಡೇ ಬಿಡೋಣ ಅಲ್ವಾ, ಕ್ವಾಲಿಟಿ ಚೆಕ್ ಆಗ ಹೋಗ್ಲಿ. ಸೂಪರ್ 3 ಕೂಡ. ಸೊ ಇದನ್ನ ಪೇಪರ್ ಕಟ್ ಮಾಡೋದಕ್ಕೆ ಅಂಥದಕ್ಕೆಲ್ಲ ಯೂಸ್ ಮಾಡಲ್ಲ ನಾನು, ಡೈರೆಕ್ಟ್ ಆಗಿ ಇದು ಕಿಚನ್ ಸೆಟ್ ಅಲ್ವಾ, ಕಿಚನ್ ಅಲ್ಲಿ ಯೂಸ್ ಮಾಡುವಂತಹ ನೈಪ್ ಆಗಿರೋದ್ರಿಂದ ಸೊ ತರಕಾರಿಗಳನ್ನ ಅಥವಾ ಫಿಶ್ ಸಿಕ್ಕರೆ ಫಿಶ್ ಅನ್ನ ಕಟ್ ಮಾಡಿನೇ ತೋರಿಸ್ತೀನಿ. ಇದ್ರ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ಚೆಕ್ ಮಾಡೋಣ. ಬಟ್ ಹ್ಯಾಂಡಲ್ ಅಲ್ಲಿ ಏನಿದೆ ಸಖತ್ ಗ್ರಿಪ್ ಇದೆ, ಆರಾಮಾಗಿ ಈಸಿಯಾಗಿ ಇದನ್ನ ಹಿಡ್ಕೊಳ್ಬಹುದು. ಹಾಗೇನೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ಕವರ್ ಅನ್ನ ಹಾಕಿ ಕಳಿಸಿರೋದು. ನಾವು ಇದನ್ನ ಯೂಸ್ ಮಾಡಿದ ತಕ್ಷಣ ಇದ್ರಲ್ಲಿ ಹಾಕಿ ಹಿಂಗಿಡಬಹುದು. ಬೈ ಮಿಸ್ ಆಗಿ ಟಚ್ ಆಗಿ ಕೈಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ, ಗಾಯ ಆಗುತ್ತೆ ಅನ್ನೋದಿರಲ್ಲ. ಸೊ ಈ ಒಂದು ಕವರ್ ಅನ್ನ ಕಳಿಸಿರೋದು ನನಗೆ ಸಖತ್ ಇಷ್ಟ ಆಯ್ತು, ಚೆನ್ನಾಗಿದೆ. ಸೊ ಇದನ್ನೆಲ್ಲ ಟೆಸ್ಟ್ ಮಾಡಿನೇ ನೋಡೋಣ. ಶಾರ್ಪ್ ಇದು. ಮಾಸ್ಟರ್ ಶೇಪ್. ಹೆಂಗೆ ಬತ್ತಿದೆ ಅಂದಿಲ್ಲ, ಮಾತಾಡ್ಬತ್ತಿದೆ ವಾಯ್ಸ್ ತೆಗೋದು. ಹೌದಲ್ಲ, ಬಂಗಡಿ ಕಟ್ ಮಾಡೋಕ್ಲಾಗಿ ಇದ್ದಿದ್ದು ಇದೆಲ್ಲ ಕಟ್ ಮಾಡೋದಿಲ್ಲಪ್ಪ. ಟ್ರಾನ್ಸ್ಪರೆಂಟ್ ಆಗಿಬಿಡ್ತದಲ್ಲ. ಎಷ್ಟು ತಿನ್ಬೇಕಾರೆ ಅಷ್ಟು ತಿನ್ಮಾಡೋಗತ್ತೆ, ಮಸ್ತಾಗಿದೆ. ಇದು ಮೀನು ತಂದಾಗಲ್ಲ ವಿಡಿಯೋ ಮಾಡೋಕೆ ಹಂಗೆ ಮಸ್ತಾಗಿದೆ ಮಾತ್ರ. ಬರ್ತಿ ಪ್ರಾಡಕ್ಟ್.